ವೇಗವಾಗಿ ಬಂದು ಬೈಕಿಗೆ ಡಿಕ್ಕಿ ಹೊಡೆದ ತಹಸೀಲ್ದಾರ್ ಜೀಪ್. ಸ್ಥಳದಲ್ಲಿ ಓರ್ವ ಸಾವು, ಮತ್ತೋರ್ವನಿಗೆ ಗಂಭೀರ ಗಾಯ. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಈಶ್ವರಹಳ್ಳಿ ಕೊಡಿಗೆ ಸರ್ಕಲ್ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು, ವೇಗವಾಗಿ ಬಂದ ತಹಸೀಲ್ದಾರ್ ಜೀಪ್ ಬೈಕಿಗೆ ಡಿಕ್ಕಿಯಾದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿದ್ರೆ ಮತ್ತೋರ್ವನಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ನಡೆದಿದೆ. ಮೃತರನ್ನ ಹಾಸನ ನಗರದ ಪೆನ್ಷನ್ ಮೊಹಲ್ಲಾ ನಿವಾಸಿ ಜಮೀದ್ ಎಂದು ಗುರುತಿಸಲಾಗಿದೆ. ಸಕಲೇಶಪುರ ತಹಸೀಲ್ದಾರ್ ಸುಪ್ರೀತಾ ಅವರು ಪ್ರಯಾಣಿಸ್ತಾ ಇದ್ದ ಜೀಪ್ ಬೈಕಿಗೆ ಡಿಕ್ಕಿ ಹೊಡೆದಿದ್ದು, ಡಿಕ್ಕಿಯ ರಭಸಕ್ಕೆ ಬೈಕ್ ಸವಾರ ಗಂಭೀರ ಗಾಯಗೊಂಡು ಸ್ಥಳದಲ್ಲಿ ಸಾವನ್ನಪ್ಪಿದ್ರೆ, ಬೈಕ್ನ ಹಿಂಬದಿಯಲ್ಲಿ ಕುಳಿತಿದ್ದ ನದೀಂ ಎಂಬಾತ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸದ್ಯ ಇವರಿಬ್ಬರು ಕೆಲಸದ ನಿಮಿತ್ತ ಬೈಕ್ನಲ್ಲಿ ಸಕಲೇಶಪುರದ ಕಡೆಗೆ ತೆರಳುತ್ತಾ ಇದ್ದಾಗ ವೇಗವಾಗಿ ಬಂದ ಸಕಲೇಶಪುರ ತಹಸೀಲ್ದಾರ್ ಸುಪ್ರೀತಾ ಅವರ ಜೀಪ್ ಬೈಕಿಗೆ ಡಿಕ್ಕಿ ಹೊಡೆದು ಈ ಅಪಘಾತ ಸಂಭವಿಸಿದೆ. ಹೆಲ್ಮೆಟ್ ಹಾಕೊಂಡು ಬಂದಿದ್ದಾರೆ. ಹೆಲ್ಮೆಟ್ ಹಾಕೊಂಡು ಬಂದು ಮೂವ್ ಮಾಡುವಾಗ ಮಾಡಿದರೆ ಹಿಂಗಡಿಂದ ಸರ್ಕಲಲ್ಲಿ ನಾವು ತಾಗಿ ಭಾಳ ಕಷ್ಟದಲ್ಲಿದ್ದಾರೆ. ಅವನಿಗೊಂದು ಗಂಡು ಒಂದು ಹೆಣ್ಣು ಮಗು ಇದೆ. ಮತ್ತೆ ಜೀವನ ಸೆಟ್ರ ಬಾಡಿಗೆಯಿಂದ ಮನೆಗಳ ಜೀವನ ನಡೆಸಬೇಕಾಗಿದೆ. ಈ ರೀತಿ ಇನ್ನೇನು ಜಾಸ್ತಿ ನಾವು ಏನು ಹೇಳ್ಬೇಕಾದ್ರೆ ಆದಷ್ಟು ಅವ್ರನ್ನ ಆದಷ್ಟು ಏನಾದರೂ ಏರ್ಪಾಡು ಮಾಡಿ ಹಣಕಾಸಿನ ಏರ್ಪಾಡು ಡಿಕ್ಕಿ ಹೊಡೆದಿರೋ ಗಾಡಿ ತಹಸೀಲ್ದಾರ್ ಸಕಲೇಶಪುರ ತಹಸೀಲ್ದಾರ್ ನದೀಮ್ ಸಹ ಅವ್ರಿಗೂ ಕಾಲಿಗೆ ತಕ್ಷಣ ಕಾಲು ಫ್ರಾಕ್ಚರ್ ಆಗಿ ತುಂಡಾಗಿ ಜನಕ ಆಸ್ಪತ್ರೆಯಲ್ಲಿದ್ದಾರೆ. ಅವ್ರಿಗೂ ಸಹ ಏನು ಯಾರೂ ಇಲ್ಲ. ಅವ್ರಿಗೆ ಪಾಪ ಭಾಳ ಕಷ್ಟದಲ್ಲಿದ್ದಾರೆ. ಸಂಸಾರ ಮಾಡೋದೇ ಕಷ್ಟ ಇದೆ. ಈ ರೀತಿಯಾಗಿ ಕೆಲಸಕ್ಕೆ ಕಾರ್ಪೆಂಟರ್ ಕೆಲಸ ಮಾಡ್ತಾರೆ. ಬುಧವಾರ ಗಂಟೆಯಲ್ಲಿ ನಮ್ಮ ಚಿನ್ನಳ್ಳಿ ಸೊಳ್ಳೆ ಕೆಲಸ ಮಾಡಿದ್ರು. ಕುಮಾರ್ ಅಂತ ಹೇಳಿ ಕೆಲಸ ಮಾಡಿ ಓಪನಿಂಗ್ ಮಾಡಿ ಬಂದು ಈಗ ತಕ್ಷಣ ಅವ್ರಿಗೆ ಸಕಲೇಶ್ಪುರ ಚಿನ್ನಳ್ಳಿಯಲ್ಲಿರುವಾಗ ಸಕಲೇಶ್ಪುರ ಬಾಳುಪೇಟೆ ಈ ಸರೌಂಡಿಂಗ್ ಪೂರ್ತಿ ಕೆಲಸ ಮಾಡ್ತಿದೆ. ಅದರಿಂದ ಹಾಸನದಲ್ಲಿದ್ದರೂ ಸಹ ಇವರು ಏನು ಮಾಡ್ತಿದ್ರು, ಬಾಳುಪೇಟೆ ಸಕಲೇಶ್ಪುರ ಈ ಸರೌಂಡಿಂಗ್ ಏನು ಕೆಲಸ ಮಾಡಿದ್ರು ಜೀವನ ಸಾಧ್ಯ. ಆದಷ್ಟು ಪರಿಹಾರಕ್ಕೆ ಏರ್ಪಾಡು ಮಾಡ್ಕೊಳ್ಬೇಕಾಗಿ ಕೇಳ್ಬೋದು. ಇನ್ನು ಈ ಕೂಡಲೇ ಗಾಯಾಳು ನದೀಮ್ ಅವರನ್ನ ತಹಸೀಲ್ದಾರ್ ಸುಪ್ರೀತಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಇನ್ನು ವಿಷಯ ತಿಳಿದು ಆಲೂರು ನಗರ ಠಾಣೆಯ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು, ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ. ಇತ್ತ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಅಶೋಕ ಲೇಲ್ಯಾಂಡ್ ಗೂಡ್ಸ್ ವಾಹನವೊಂದು ಪಲ್ಟಿಯಾಗಿ ಕೆರೆಗೆ ಬಿದ್ದಿರುವ ಘಟನೆ ಹಾಸನ ಜಿಲ್ಲೆಯ ಅರಸೀಕೆರೆ ನಗರದ ಕಂತೇನಹಳ್ಳಿ ಕೆರೆ ಸಮೀಪ ನಡೆದಿದೆ. ತಿಪಟೂರಿನಿಂದ ಅರಸೀಕೆರೆ ಕಡೆಗೆ ಬರ್ತಾ ಇದ್ದ ವೇಳೆ ನಗರದ ಕಂತೇನಹಳ್ಳಿ ಕೆರೆ ಸಮೀಪ ಈ ಅವಘಡ ಸಂಭವಿಸಿದೆ. ಏಕಾಏಕಿ ಗೂಡ್ಸ್ ವಾಹನವೊಂದು ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದ್ದು, ಅಪಘಾತದ ತೀವ್ರತೆಗೆ ವಾಹನ ಕೆರೆಯೊಳಗೆ ಬಿದ್ದಿದೆ. ಇನ್ನು ವಾಹನ ಕೆರೆಗೆ ಬಿದ್ದ ಪರಿಣಾಮ ವಾಹನದಲ್ಲಿದ್ದ ಚಾಲಕ ಹಾಗೂ ಮತ್ತೋರ್ವ ವ್ಯಕ್ತಿ ನೀರಿನಲ್ಲಿ ಸಿಲುಕಿ ಹೊರಬರಲಾಗದೆ ಪರದಾಡ್ತಾ ಇದ್ದು, ಈ ವೇಳೆ ಅಲ್ಲೇ ಮೀನು ಹಿಡಿತಾ ಇದ್ದ ಸ್ಥಳೀಯ ನಿವಾಸಿ ಮಂಜು ಎಂಬಾತ ಸಮಯ ಪ್ರಜ್ಞೆ ಮರೆದು ಹಗ್ಗದ ಸಹಾಯದಿಂದ ಕೆರೆಯೊಳಗೆ ಇಳಿದು ಇಬ್ಬರನ್ನ ಸುರಕ್ಷಿತವಾಗಿ ಹೊರತೆಗೆದಿದ್ದು, ಸದ್ಯ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದು, ಸ್ಥಳೀಯ ಯುವಕನ ಸಾಹಸಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಎಂಡಿ ನಾಸರ್, ಪ್ರಜಾಶಕ್ತಿ ಟಿವಿ, ಹಾಸನ್.